ಭುಜಂತು ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಹರಕ್ಷನ್ ಕವಿತಾಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ. ನಮ್ಮ ಕುಲಗುರುಗಳು ಸದ್ಗುರುಗಳು ಇಡೀ ದೇಶಕ್ಕೆ ಜ್ಞಾನೋಪದೇಶ ಮಾಡಿ ಶ್ರೀ ರಾಮಾಯಣ ಅಂತ ಮಹಾಕಾವ್ಯವನ್ನು ಬರೆದಂಥ ಮಹರ್ಷಿ ವಾಲ್ಮೀಕಿ ಸಾನ್ನಿಧ್ಯದಲ್ಲಿ ನಾವೆಲ್ಲ ಬಂದುಬಿಟ್ಟು ನಮ್ಮ ಕುಲಬಾಂಧವರು ಹಾಗೂ ನಮ್ಮ ಅಣ್ಣವರು ಎಲ್ಲ ಸೇರಿ ಭಾರಿ ವಿಜೃಂಭಣೆಯಿಂದ ಪ್ರತಿ ವರ್ಷ ಮಾಡ್ದಂಗೆ ಈ ವರ್ಷವೂ ಮಾಡ್ತಾವ್ರೆ. ಇದಕ್ಕೆ ದಾನ ಕೊಟ್ಟಂಥ ಎಲ್ಲ ಮಹಾನುಭಾವರಿಗೂ ಹಾಗೂ ಇಲ್ಲಿ ಸೇವೆ ಮಾಡ್ತಾ ಇರುವಂಥ ಎಲ್ಲ ಕುಲಬಾಂಧವರಿಗೂ ಸ್ನೇಹಿತರಿಗೂ ಎಲ್ಲ ಮಹರ್ಷಿ ವಾಲ್ಮೀಕಿ ಆಯುರ ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ ನಾನು ಬೇಡ್ಕೊಳ್ತೀನಿ. ಇನ್ನೊಂದು ಏನಂದರೆ ಈ ಕಾರ್ಯದಲ್ಲಿ ಇಲ್ಲಿ ಭಾಗವಹಿಸಿ ಸೇವೆ ಮಾಡೋದೇ ಒಂದು ಪುಣ್ಯ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಇತಿಹಾಸ ಪ್ರಸಿದ್ಧವಾದಂಥ ಈ ಆವನಿ ಕ್ಷೇತ್ರ ಭಾರಿ ಪುಣ್ಯಕ್ಷೇತ್ರ. ಇದು ಅಯೋಧ್ಯ ಹೆಂಗೋ ಅದೇ ಥರ ಇದು ಕೂಡ ಅಯೋಧ್ಯ ಇರಬೇಕಂದ್ರೆ ಆ ಚರಿತ್ರೆ ಇರಬೇಕಂದ್ರೆ ನಮ್ಮ ಮಹರ್ಷಿ ವಾಲ್ಮೀಕಿಯಿಂದಲೇ ಮೂಲ ಕಾರಣ. ಇವರು ಬರದೇ ಇದ್ದಿದ್ರೆ ಅದು ಎಲ್ಲಿರ್ತಾ ಇತ್ತು ಏನು ಅಂತ ಇಡೀ ಪ್ರಪಂಚಕ್ಕೆ ಯಾರಿಗೂ ಗೊತ್ತಾಗ್ತಾನೆ ಇರಲಿಲ್ಲ. ಹಂಗಾಗಿ ಈ ಕ್ಷೇತ್ರ ಭಾರಿ ಪುಣ್ಯ ಆಗಿರುವಂಥದ್ದು. ಈ ಕ್ಷೇತ್ರ ಶ್ರೀರಾಮಚಂದ್ರ ಲಕ್ಷ್ಮಣ ಭರತ ಶತ್ರುಘ್ನರು ಲವಕುಶರು ಎಲ್ಲ ಯುದ್ಧ ಆಡಿರುವಂಥ ಜಾಗ. ಇನ್ನು ಬೆಟ್ಟದ ಮೇಲೆ ಹೋದರೆ ಈ ರಾಮಾಯಣ ನಡೆದಿರುವಂಥ ಮಹಾ ಗುರುತುಗಳು ಸುಮಾರು ಇದ್ದಾವೆ. ಸೀತೆ ಹೆರಿಗೆ ಆಗಿರೋದು ಇಲ್ಲಿ, ಲವಕುಶ ಹುಟ್ಟಿರೋದಾಗಲಿ, ಅವ್ರಿಗೆ ಚಿಕ್ಕ ಮಕ್ಕಳಾಗಿದ್ದಾಗ ಕಕ್ಕಸ್ ಬಟ್ಟೆ ಒಗಿತಾ ಇದ್ದರೆ ಆ ಬಟ್ಟೆ ವಾಸನೆ ಇವಾಗಲೂ ಬರ್ತದೆ. ಮೇಲೆ ಒಂದು ಕುಂಟೆ ಥರ ಇದೆ ನೀರು ದೊಣಿ, ಅದರಲ್ಲಿ ಮೇಲೆ ನೋಡಿದ್ರೆ ತಿಳಿಯಾಗಿ ನೀರಿರ್ತದೆ. ಕೈಗೆ ತಗೊಂಡ್ರೆ ಇವಾಗಲೂ ಅದೇ ಥರ ಕಕ್ಕಸ್ ವಾಸನೆ ಬರ್ತದೆ. ಇದೇ ಥರ ಅವ್ರಿಗೆ ಜ್ವರ ಬಂದಾಗ ಅವ್ರು ಬೇವಿನ ಸೊಪ್ಪು ಅರೆದ್ಬಿಟ್ಟು ಮೈಯಲ್ಲಿ ಸ್ನಾನ ಮಾಡಿಸಿರೋದು ಇವಾಗಲೂ ಅಲ್ಲಿ ಧನಸ್ಕೋಟೆ ಅಂತದೆ. ಅಲ್ಲಿ ಇವಾಗಲೂ ಅದೇ ಥರ ಬೇವಿನ ಸೊಪ್ಪು ಥರನೇ ಕಲರ್ ಇದೆ ನೀರು. ಇನ್ನು ನೀವು ಮುಂದೆ ಹೋಯ್ತು ಅಂದರೆ ಅಲ್ಲಿ ಸೀತಾದೇವಿ ಈ ಸಂಸಾರ ಸಾಕು ನನಗೆ, ನಿನ್ನ ಅಯೋಧ್ಯೆ ವಾಪಸ್ ಬರಲ್ಲ ಅಂತ ಶ್ರೀರಾಮನ ಪರೀಕ್ಷೆ ಮಾಡ್ತಾನೆ. ನೀನು ಸತ್ಯವಾಗಿದೆಯಾ ಇಲ್ಲ ಅಂತೇಳಿ ಅಗ್ನಿ ಪರೀಕ್ಷೆ ಮಾಡಿದಾಗ ಅಲ್ಲಿ ಕೆಳಗಡೆಯಿಂದನೇ ನೀರು ಉತ್ಪತ್ತಿ ಆಗಿಬಿಟ್ಟು ಬೆಂಕಿಯಲ್ಲಿ ಆರೋಗ್ಬಿಟ್ಟು ಸತ್ಯವಂತರು ಅಂತೇಳ್ಬಿಟ್ಟು ಅಗ್ನಿದೇವನೇ ಪ್ರತ್ಯಕ್ಷವಾಗಿ ಹೇಳ್ತಾನೆ. ಆದರೂ ಕೂಡ ಶ್ರೀರಾಮನಿಗೆ ಯಾವುದೋ ಒಂದು ಕಡೆ ಇದ್ದಿದ್ದಾಗ ಅವಾಗ ಭೂದೇವಿಗೆ ಪ್ರಾರ್ಥನೆ ಮಾಡಿಕೊಂಡು ಅವ್ರ ತಾಯಿಗೆ ಭೂಮಿ ಹೊಡೆದು ಬೆಟ್ಟದ ಮೇಲೆ ಆಯಮ್ಮ ಭೂಲೋಕಕ್ಕೆ ಹೋಗ್ತಾಳೆ ಅಂತ ಮಹಾ ಪುಣ್ಯಕ್ಷೇತ್ರ ಇದು. ಇವಾಗಲೂ ಆ ತಾಯಿ ಬಂಗಾರ ರೂಪದಲ್ಲಿ ಕೆಳಗಡೆ ಬೆಟ್ಟದ ಮೇಲೆ ಇದ್ದಾರೆ. ಮಕ್ಕಳಾಗದೇ ಇದ್ದವರಿಗೆ, ಮದುವೆ ಆಗದೇ ಇದ್ದವರಿಗೆ, ಅನೇಕ ಜನಗಳಿಗೆ ಬಂದುಬಿಟ್ಟು ಇಲ್ಲಿ ವಾಸಿ ಆಗ್ತದೆ. ಎಲ್ಲರೂ ಬಂದು ಇದು ಕ್ಷೇತ್ರನ ದರ್ಶನ ಮಾಡಿಬಿಟ್ಟು ಪೂಜೆ ಮಾಡ್ಕೊಂಡು ಹೋದರೆ ಜನಗಳಿಗೆಲ್ಲ ಭಾರಿ ಒಳ್ಳೆಯದಾಗ್ತದೆ ಅಂತ ನನ್ನ ಮನೋಭಾವನೆ. ಹಾಗೂ ಇಲ್ಲಿ ಬಂದಂಥ ಎಲ್ಲ ನಮ್ಮ ಪೊಲೀಸ್ ಇಲಾಖೆ ಆಗ್ಬೋದು, ಕರೆಂಟ್ ಅವ್ರು ಇರ್ಬೋದು, ನಮ್ಮ ಇವರು ವಾರ್ತಾಮಾಧ್ಯಮ ಪ್ರಸಾದ ಇವರು ಇರ್ಬೋದು, ಎಲ್ಲರಿಗೂ ದೇವರು ಆಯುರಾರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ. ಮುಂದಿನ ವರ್ಷ ಇದೇ ಥರ ವಿಜೃಂಭಣೆಯಿಂದ ನಡಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ತೀವಿ. ಜೈ ವಾಲ್ಮೀಕಿ. ಇಲ್ಲಿ ಬಂದರೆ ನೋಡಿ, ಪೂರ್ವ ಜನ್ಮದ ಕರ್ಮ ಪಾಪ ಅಂತ ಏನೋ ಹೇಳ್ತಾರೆ ಹಿರಿಯರು, ಅದೆಲ್ಲ ನಂಗೆ ತಿಳಿದ ಮಟ್ಟಿಗೆ ಕಳೆದೋಗ್ತದೆ ಇಲ್ಲಿ. ಯಾಕಂದರೆ ಧನಸ್ಕೋಟೆ ಅಂತ ನೀರೈತೆ, ಅಲ್ಲಿ ಸ್ನಾನ ಮಾಡಿಬಿಟ್ಟು ಮಕ್ಕಳಾಗಬೇಕು ಅಂದರೆ ಮಕ್ಕಳಾಗ್ತದೆ, ಮದುವೆ ಆಗಬೇಕಂದ್ರೆ ಮದುವೆ ಆಗ್ತದೆ. ಇಲ್ಲಿ ಮಕ್ಕಳಿಗೆ ಆಡ್ತಾ ಇದ್ದಂಥ ಲವಕುಶರು ಆಡ್ತಾ ಇದ್ದಂಥ ಎಲ್ಲ ಕುರುಹುಗಳು ಇಲ್ಲಿದ್ದಾವೆ. ರಾಮಾಯಣದಲ್ಲಿ ಯಜ್ಞ ಮಾಡಿದಾಗ ಶ್ರೀರಾಮಚಂದ್ರ ಕುದುರೆನ ಬಿಡ್ತಾರೆ. ಆ ಕುದುರೆನಲ್ಲಿ ಕಟ್ಟಾಗಿದ್ದಾರೆ, ಅದಕ್ಕೆ ಮೇವಿಲ್ದಿರ ಒಂದು ಕಲ್ಲನ್ನೇ ತಿಂದರೆ, ಅದು ಕೂಡ ಕುರುಹುತುಗಳು ಇಲ್ಲಿದ್ದಾವೆ. ಎಲ್ಲ ತಾವು ನೋಡ್ಬೋದು. ಆಮೇಲೆ ರಾಮ ಲಕ್ಷ್ಮಣರು ಲವಕುಶರು ಯುದ್ಧ ಆಡಿದ ಜಾಗ ಕೂಡ ಇದೇ ಬಂಡೆ ಮೇಲೆ ಇವಾಗಲೂ ಕುರುಹುಡಿದ್ದಾವೆ. ರಾಮ ನಿಂತ್ಕೊಂಡು ಯುದ್ಧ ಮಾಡಿದ್ದಕ್ಕೆ ರಾಮಾಪುರ ಅಂತ, ಲವಕುಶರು ಕುತ್ಕೊಂಡು ಯುದ್ಧ ಮಾಡಿದ್ದಕ್ಕೆ ಅದೊಂದು ಜಾಗದ ಹೆಸರು ಇದೆ. ಇಲ್ಲಿ ಆ ಕಾಲದಲ್ಲೇ ಅನ್ನದಾನ ನಡೀತಾ ಇತ್ತು. ಹಂಗಾಗಿ ಇಲ್ಲಿ ಗಂಜಿ ಅಂತ ಆಗ್ತಾ ಇತ್ತು ಜಾತ್ರೆಗೆ ಬಂದವ್ರಿಗೆ. ಆ ಗಂಜಿ ಎಲ್ಲ ಹೋಗ್ಬಿಟ್ಟು ಒಂದು ದೋಣಿ ಆಗ್ತಿತ್ತು, ಒಂದು ಏರಿಯಾ ಇತ್ತಿತ್ತು. ಆ ಏರಿಯಾಗೆ ಇವಾಗಲೂ ಕೂಡ ಗಂಜನಗುಂಟೆ ಅಂತ ಊರ ಹೆಸರೇ ಇದೆ. ಈ ಥರ ಮಹಾ ವಿಜೃಂಭಣೆಯಿಂದ ದೊಡ್ಡ ಪಟ್ಟಣ ಆಗಿತ್ತು ಹಿಂದಿನ ಕಾಲದಲ್ಲಿ ಇದು. ಇವಾಗ ತಾವೆಲ್ಲ ಬಂದ್ಬಿಟ್ಟು ಇದು ಮಾಡಿದ್ರೆ ನಮ್ಮ ಒಂದು ಪೂರ್ವ ಜನ್ಮದ ಇದು ಹೋಗ್ಬಿಟ್ಟು ಒಳ್ಳೆ ಪುಣ್ಯ ಬರ್ತದೆ ಅಂತ ನನ್ನ ಭಾವನೆ. ಜೈ ವಾಲ್ಮೀಕಿ. ಮಾವನಿ ಕ್ಷೇತ್ರದ ಈ ಪ್ರತಿ ವರ್ಷದ ಜಾತ್ರೆ ತುಂಬಾ ವಿಜೃಂಭಣೆಯಿಂದ ನಡೀತಾ ಇದೆ. ಯಾಕಂದ್ರೆ ಇದು ಸತ್ಯುಗ ಆದ್ಮೇಲೆ ತ್ರೇತಾಯುಗದಲ್ಲಿ ನಡೆದಿರುವ ಕ್ಷೇತ್ರ ಇದು.
ತ್ರೇತಾಯುಗ ಅದು ಆಗಿ ದ್ವಾಪರ ಯುಗ ಆಗಿ ಕಲಿಯುಗ ಆಗಿ ಇವಾಗ ಕೂಡ ಇಲ್ಲಿ ಇಷ್ಟು ವಿಜೃಂಭಣೆಯಿಂದ ನಡೀತಾ ಇದೆ ಅಂದ್ರೆ ನಮ್ಮ ಜನಾಂಗದ ಎಷ್ಟು ಮಹತ್ವ ಇದೆ, ಎಷ್ಟು ಅನ್ನ ಸಂತರ್ಪಣೆಗಳು ನಡೆದಿದೆ. ಈ ಹತ್ರದಲ್ಲೇ ಗಂಜುಗುಂಟೆ ಅಂತಿದೆ. ಗಂಜುಗುಂಟೆ ಅಂದ್ರೆ ಇಲ್ಲಿಂದ ಈ ಅನ್ನ ಬಗ್ಸಿರೋ ಗಂಜಿ ಹೋಗಿ ಅಲ್ಲಿ ಕೆರೆ ಆಗಿದೆ ಅಂತ ಒಂದು ಪವಿತ್ರವಾದ ಇದಿದೆ. ಅದರಿಂದ ಆವಾಗ ನಮ್ಮ ವಾಲ್ಮೀಕಿ ಮಹಾಮುನೇಂದ್ರರ ಪವಿತ್ರವಾದ ಸಂಕಲ್ಪದಿಂದ ಈ ಕ್ಷೇತ್ರ ತುಂಬಾ ವಿಜೃಂಭಣೆಯಿಂದ ನಡೆಯೋ ರೀತಿ ನಡೀತಾ ಇದೆ. ನಮ್ಮ ಕಲಿಯುಗದಲ್ಲಿ ಹುಟ್ಟಿದ ನಾವೆಲ್ಲರೂ ಕೂಡ ಇದಕ್ಕೆ ಒಗ್ಗಟ್ಟಿನಿಂದ ಒಮ್ಮತದಿಂದ ಒಂದು ಒಳ್ಳೆ ಸದೃಢವಾದ ಮನಸ್ಸಿಂದ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಈ ಕ್ಷೇತ್ರದಲ್ಲಿ ದೇವರ ಕೃಪೆಯನ್ನ ಪಡೆದು ಮಕ್ಕಳು ಅವರು ಚೆನ್ನಾಗಿ ಬೆಳಿಬೇಕು ಅಂತ ನಾನು ಮನವಿ ಮಾಡ್ತೀನಿ.